ಎಲ್ಲ ಡಿಗ್ರಿ ಪದವಿ ಓದುತ್ತಿರುವಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಪ್ರಿಯ ವೀಕ್ಷಕ ಬಂಧುಗಳೇ, ಸಹೃದಯ ಮಿತ್ರರೇ, ನಾನು ಈ ವಿಡಿಯೋದಲ್ಲಿ ಕೊಪ್ಪಳ ನಾಡು DS ಕರ್ಕಿ ಅವರು ಬರೆದಿರುವಂತಹ ಒಂದು ಲೇಖನ, ಇದ್ರ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ತೀನಿ ಹಾಗೂ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಲೆಕ್ಚರಿಂಗ್ ಕೊಡ್ತೀನಿ. ಅದಕ್ಕಿಂತ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಕೊಪ್ಪಳ ನಾಡು ಇದನ್ನು ಬರೆದವರು DS ಕರ್ಕಿ. ಮೊದಲಿಗೆ ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. DS ಕರ್ಕಿ 1907ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದರು. ತಂದೆ ಸಿದ್ದಪ್ಪ, ತಾಯಿ ದುಂಡವ್ವ. ಬೆಳಗಾವಿ ಮತ್ತು ಕಾರವಾರಗಳಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಕರಾಗಿ ವೃತ್ತಿ ಆರಂಭ ಮಾಡಿದ ಕರ್ಕಿ ಅವರು ನಂತರದಲ್ಲಿ ಹುಬ್ಬಳ್ಳಿಯ ಕಾಡುಸಿದ್ದೇಶ್ವರ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಕನ್ನಡ ಛಂದಸ್ಸಿನ ವಿಕಾಸ ಎಂಬ ಮಹಾ ಪ್ರಬಂಧ ಮಂಡಿಸಿ PhD ಪದವಿ ಪಡೆದಿದ್ದಾರೆ. PhD ಅಂದ್ರೆ ಡಾಕ್ಟರ್ ಆಫ್ ಫಿಲಾಸಫಿ ಅಂತಾರಲ್ಲ ಅದು. ಇವರ ಕೃತಿಗಳೆಂದ್ರೆ ನಕ್ಷತ್ರಗಾನ, ಭಾವತೀರ್ಥ, ಗೀತಗೌರವ ಮುಂತಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ನಾಡು ನುಡಿಯ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರುವ ಇವರು ಅಚ್ಚೆಯು ಕನ್ನಡ ದೀಪ ಎಂಬ ಪದ್ಯ ಬರೆದು ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ನೋಡಿ, ಅಚ್ಚೆಯು ಕನ್ನಡ ದೀಪ ಅನ್ನೋದು ಎಲ್ಲ ಕನ್ನಡ ರಾಜ್ಯೋತ್ಸವ ಬಂದಾಗ ಎಲ್ಲರೂ ಹೇಳ್ತೀವಲ್ವ, ಶಾಲಾ ಕಾಲೇಜುಗಳಲ್ಲಿ ಮತ್ತಿತರ ಕನ್ನಡ ಸಂಘಟನೆಗಳು ಸಮಾರಂಭಗಳಲ್ಲಿ ಹೇಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ, ಅಚ್ಚೆಯು ಕನ್ನಡದ ದೀಪ, ಅಚ್ಚೆಯು ಕನ್ನಡದ ದೀಪ, ಸಿಲ್ನಾಡ ದೀಪ, ಕರುನಾಡು ದೀಪ, ಒಳವೆತ್ತಿ ತೋರುವ ದೀಪ, ಅಚ್ಚೆಯು ಕನ್ನಡದ ದೀಪ, ಅಚ್ಚೆಯು ಕನ್ನಡದ ದೀಪ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ DS ಕರ್ಕಿ ಅವರು ಅಲ್ವಾ. ಕವಿ ಹಾಗೂ ಲೇಖಕರಾಗಿ ಸಹ ತಮ್ಮ ಸಾಹಿತ್ಯದ ಛಾಪನ್ನ ಮೂಡಿಸಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ಕೊಪ್ಪಳ ನಾಡು DS ಕರ್ಕಿ ಪ್ರವೇಶಿಕೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ದೇಶದ ನಿಜವಾದ ನೆಲೆಯನ್ನು ಅರಿಯಲು ಈ ದೇಶದ ಇತಿಹಾಸ ಹಾಗೂ ಸಾಹಿತ್ಯಿಕ ಕೃತಿಗಳು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಇತಿಹಾಸ ಒಂದು ದೇಶದ ಗುರುತನ್ನು ಕಟ್ಟಿಕೊಡುತ್ತದೆ. ಹೀಗೆ ಕಟ್ಟಿಕೊಡುವ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ಕೆಲವು ಸ್ಥಳಗಳು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹೇಗೆ ಪ್ರಸಿದ್ಧಿ ಪಡೆದಿವೆ ಎಂಬುದನ್ನ ಅಧ್ಯಯನ ಮಾಡಬೇಕಾಗ್ತದೆ ಮಿತ್ರರೇ ಹಾಗೂ ವಿದ್ಯಾರ್ಥಿನಿ ಸ್ನೇಹಿತರೆ. ಇಂತಹ ಅಧ್ಯಯನಗಳು ಅಂದ್ರೆ ಸ್ಟಡಿ ಮಾಡೋದು ಈ ನಾಡಿನ ಮಹತ್ವವನ್ನು ತಿಳಿಸುತ್ತವೆ. ಕನ್ನಡ ನಾಡಿನ ಚರಿತ್ರೆಯಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಗುರುತಿಸಿಕೊಂಡಿರುವ ಕೊಪ್ಪಳ ನಾಡು ಸಾಹಿತ್ಯ ಸೃಷ್ಟಿಗೆ ಪ್ರೇರಣೆಯನ್ನು ನೀಡಿದೆ. ಇಂತಹ ನೂರಾರು ನಗರಗಳು ನಮ್ಮ ನಾಡಿನ ವೈಭವ, ಪರಂಪರೆ, ಆಚಾರ ವಿಚಾರಗಳನ್ನು ಅರಿಯಲು ನಮಗೆ ಸಹಾಯಕವಾಗಿವೆ ಅನ್ನೋದು ಪ್ರವೇಶಿಕೆಯಾಗಿದೆ. ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ಸಹೃದಯ ಬಂಧುಗಳೇ, ಬನ್ನಿ ಪಾಠಕ್ಕೆ ಹೋಗೋಣ. ಉಪನ್ಯಾಸ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುನ್ನ ಈ ವಿಡಿಯೋನ ಲೈಕ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಸ್ ವಿಜು ಸ್ಮಾರ್ಟ್ 19 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಯಿಗಿಂತ ಪ್ರೀತಿಯ ಮೂರ್ತಿ ಇನ್ಯಾರು? ತಾಯಿ ನಾಡಿನ ಸ್ಫೂರ್ತಿ ವಸ್ತು ತಾನೇ ಯಾವುದು? ಮಾನವತೆಯನ್ನು ಬೆಳೆಸಿಕೊಂಡ ಜನಾಂಗಗಳಿಗೆ ಅವರವರ ನಾಡು ನೀಡುವ ಪ್ರೇರಣೆ, ಆ ನಾಡವರಿಗೆ ಆ ನಾಡಿನ ಚರಿತ್ರೆ ಎಂದರೆ ಯುಗ ಯುಗದ ಸ್ಮರಣೆಯಲ್ಲಿ ಕೆಲವೊಂದು ಸ್ಥಳಗಳು ವಿಶೇಷವಾದ ಕಿರಣಗಳನ್ನು ತೂರಿ ನಾಡಿನ ಮುಂದಣ ಪ್ರಗತಿಗೆ ಜನಮನವನ್ನು ಪ್ರೇರೇಪಿಸಬಹುದು. ಅಂತ ಸ್ಥಳಗಳಲ್ಲಿ ಕೊಪ್ಪಳವು ಒಂದು ಐತಿಹಾಸಿಕ ಸ್ಥಳ. ಅದು ಒಂದು ಸ್ಥಳ ಮಾತ್ರವಲ್ಲ, ಹಿಂದೊಮ್ಮೆ ಕನ್ನಡ ನಾಡಿನಲ್ಲಿ ಅದು ಒಂದು ನಾಡಾಗಿ ಬೆಳಗಿತ್ತು ಎಂಬುದು ಗಮನಾರ್ಹವಾದ ಸಂಗತಿ. ತಾಯಿಗಿಂತ ಪ್ರೀತಿಯ ಮೂರ್ತಿ ಯಾರು? ತಾಯಿಯೇ ದೇವರಲ್ವಾ ಅದರಿಂದ ತಾಯಿನಾಡಿಗಿಂತ ಸ್ಫೂರ್ತಿ ವಸ್ತು ತಾನೇ ಯಾವುದು? ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ಒಂದ್ ಕಡೆ ಹೇಳ್ತಾರೆ. ಅದಕ್ಕೆ ಒಂದ್ ಕಡೆ ರವೀಂದ್ರನಾಥ್ ಠಾಗೂರ್ ಹೇಳ್ತಾರೆ, ಮೈ ಮದರ್ ಲ್ಯಾಂಡ್ ಅನ್ನೋ ಒಂದು ಕವನದಲ್ಲಿ, ಬಾರ್ನ್ ಟು ದಿಸ್ ಲ್ಯಾಂಡ್, ಇಂಡಿಯಾದಲ್ಲಿ ನಾನು ಜನಿಸುವುದೇ ಪುಣ್ಯ ಅಂತ ಹೇಳ್ತಾರೆ. ನೋಡಿ, ಆ ತಾಯಿಯ ಸ್ಫೂರ್ತಿಯನ್ನ ಪಡ್ಕೊಂಡು ನಾವೇನ್ ಬೇಕಾದ್ರೂ ಮಾಡ್ಬೋದು. ಮಾನವತೆ,
ವಹಿಸ್ಕೊಂಡ ಜನಾಂಗಗಳಿಗೆ ಅವರವ್ರ ನಾಡು ನೀಡುವ ಪ್ರೇರಣೆ ಇನ್ಸ್ಪಿರೇಷನ್, ಆ ನಾಡಿನವ್ರಿಗೆ ಚರಿತ್ರೆ ಅಂದ್ರೆ, ಹಿಸ್ಟ್ರಿ ಅಂದ್ರೆ, ಅಲ್ಲಿನ ಕೆಲವು ಸ್ಥಳಗಳಂದ್ರೆ ಅವು ಬಹಳ ಜನಮನವನ್ನ ಪ್ರೇರೇಪಿಸಬಹುದು. ಅಂತ ನಗರಗಳಲ್ಲಿ ಕನ್ನಡ ನಾಡಿನ ಕೊಪ್ಪಳ ಒಂದು ಐತಿಹಾಸಿಕ ಸ್ಥಳ, ಹಿಸ್ಟಾರಿಕಲ್ ಪ್ಲೇಸ್. ಅದು ಒಂದು ಸ್ಥಳ ಮಾತ್ರವಲ್ಲ, ಇಂದೊಮ್ಮೆ ಕನ್ನಡ ನಾಡಿನಲ್ಲಿ ಅದು ಒಂದು ನಾಡಾಗಿತ್ತು, ಒಂದು ನಾಡು, ಒಂದು ಪ್ರಾಂತ್ಯ ಆಗಿತ್ತು, ಪ್ರಾವಿನೆನ್ಸ್ ಆಗಿತ್ತು ಅಂತ ಹೇಳ್ತಾರೆ. ಒಂದು ನಾಡಾಗಿ ಬೆಳಗಿತ್ತು ಎಂಬುದು ಗಮನಾರ್ಹವಾದ ಸಂಗತಿಯಾಗಿದೆ ಪ್ರಿಯ ಮಿತ್ರರೇ. ಪೂರ್ವದ ಚರಿತ್ರೆಯನ್ನ, ಸ್ಮರಣೆಯನ್ನ ಹಿತವಾಗಿ ಕೆರಳಿಸುವ ಅಂಶಗಳಿಗೆ ಕನ್ನಡ ನಾಡಿನಲ್ಲಿ ಕೊರತೆ ಇಲ್ಲ. ಈ ಕನ್ನಡ ನಾಡು ನೋಡಿ ಸುಮಾರು 2000ಕ್ಕಿಂತ ಮಿಗಿಲಾದ ಒಂದು ಚರಿತ್ರೆ ಇದೆ. ಕರ್ನಾಟಕ ಅನ್ನೋದು ನೋಡಿ, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಅಂತ ಒಂದು ಪದ ಇದೆ. ಹಾಗೆ ತಮಿಳಿನ ಶಿಲಪದಿಗಾರಂ ನಲ್ಲಿ ಕರುನಾಡರ್ ಅಂತ ಒಂದು ಪ್ರಯೋಗ ಹೊಂದಿದೆ. ಹಾಗೂ ಶಾತವಾಹನ ಪ್ರಖ್ಯಾತದಲ್ಲಿ ಆಳನ ಗಾತ ಸಪ್ತಶತಿಯಲ್ಲೂ ಸಹ ಕನ್ನಡ ಪದಗಳಿದ್ದಾವೆ. ಹಾಲು, ತೊಟ್ಟು, ಮತ್ತೊಂದಿಂತವು. ಹಾಗೆ ಈ ಗ್ರೀಕ್ ನ ಪೆರಿಪ್ಲಿಸ್ ಆಫ್ ದಿ ಎರಿಥ್ರಿಯನ್ ಸೀ ನ ಒಂದು ಗ್ರಂಥದಲ್ಲೂ ಸಹ ಕರ್ನಾಟಕದ ಭೌಗೋಳಿಕ ವಿವರಣೆಗಳಿದ್ದಾವೆ. ನೋಡಿ ಮಿತ್ರರೇ, ಹಾಗೂ ತನ್ನ ಟಾಲಮಿನ ಜಿಯಾಗ್ರಫಿ ಭೂವಿವರಣೆ ಅನ್ನೋ ಗ್ರಂಥದಲ್ಲೂ ಸಹ ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾನೆ. ಹೀಗೆ ಒಂದೊಂದು ನೆಲೆಯಲ್ಲಿ ಒಂದು ಸಂಸ್ಕೃತಿಯ ಕೃತಿ ಕೇಳಿ ಬರುತ್ತದೆ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪದೊಡನೆ ಕಣ್ಗೆತ್ತಿಕೊಳ್ಳುವ ದೇವ ಮಂದಿರಗಳು. ವಾಸ್ತುಶಿಲ್ಪ ನೋಡಿ, ಒಂದು ರಾಜನ ಕಾಲ ಇತಿಹಾಸ ನಾವು ಗಮನಿಸಿದಾಗ ಅವನ ವಾಸ್ತುಶಿಲ್ಪ ಕಲೆ ನಾವು ಗುರುತಿಸ್ತೀವಿ. ಅವರು ದೇವಾಲಯಗಳನ್ನು ಕಟ್ಟಬಹುದು. ಉದಾಹರಣೆಗೆ ಹೊಯ್ಸಳ ದೇವಾಲಯ, ವಿಜಯನಗರದ ಅರಸರ ಹಂಪಿ ಇಲ್ಲಿರುವಂತಹ ದೇವಾಲಯಗಳು, ಬಾದಾಮಿ ಚಾಲುಕ್ಯರ ಕಾಲದಲ್ಲಿರುವಂತಹ ಪಟ್ಟದಕಲ್ಲು, ಐಹೊಳೆಯಲ್ಲಿರುವಂತಹ ದೇವಾಲಯ, ರಾಷ್ಟ್ರಕೂಟರ ದೇವಾಲಯಗಳು, ಇವೆಲ್ಲ ನಾವು ಗಮನಿಸಿದಾಗ ನೋಡಿ ದೇವ ಮಂದಿರಗಳು. ವೀರಗಲ್ಲುಗಳು ನೋಡಿ, ವೀರರ ಸ್ಮರಣಾರ್ಥವಾಗಿ ಕಲ್ಲುಗಳನ್ನ ಕೆತ್ತಲಿ ನೀಡಲಾಗಿದೆ. ಆ ವೀರಗಲ್ಲುಗಳು. ಮಾಸ್ತಿ ಕಲ್ಲುಗಳು ಅಂದ್ರೆ ತನ್ನ ಗಂಡ ಯುದ್ಧದಲ್ಲಿ ಹೋರಾಡಿ ಸತ್ತೋದಾಗ ಅವರು ಸಚಿತಿಯನ್ನೇರಿ ಗಂಡನೊಡನೆ ಸಹಗಮನ ಮಾಡ್ತಿದ್ಲು. ಅವಳ ನೆನಪಿಗೆ ಮಾಸ್ತಿ ಕಲ್ಲುಗಳನ್ನು ಹಾಕ್ತಿರು. ಶಿಲಾಶಾಸನಗಳು, ಇನ್ಸ್ಕ್ರಿಪ್ಷನ್ಸ್, ಅಶೋಕನ ಶಿಲಾಶಾಸನಗಳಿರ್ಬೋದು, ಹೊಯ್ಸಳರ ಕಾಲದ ಶಿಲಾಶಾಸನಗಳಿರ್ಬೋದು, ಇವನ್ನೆಲ್ಲ ನಾವು ಗಮನಿಸಿದಾಗ ಇವುಗಳ ಬಗೆಗೆ ಕನ್ನಡ ನಾಡು ಹೆಸರು ಆಗಿದೆ. ನೋಡಿ, ಭಾರತದಲ್ಲಿ ಹೆಚ್ಚಿನ ಶಿಲಾಶಾಸನಗಳಿರೋದು ತಮಿಳುನಾಡನ್ನು ಬಿಟ್ಟರೆ ನಂತರ ಕರ್ನಾಟಕದಲ್ಲಿ. ಶಿಲಾಶಾಸನಗಳ ಸಂಬಂಧದಲ್ಲಂತೂ ಕನ್ನಡ ನಾಡು ತುಂಬಾ ಶ್ರೀಮಂತವಾದದ್ದು. ಈ ಬಗೆಗೆ ಫ್ಲೀಟ್ ಅವರು ತುಂಬಾ ಮೆಚ್ಚುಗೆ ಮಾತನಾಡಿದ್ದಾರೆ. ಜೆ.ಎಫ್. ಫ್ಲೀಟ್ ಅವರು ಕನ್ನಡ ನಾಡಿನ ಶಾಸನಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ. ಅಲ್ಮಿಡಿ ಶಾಸನ ಇರ್ಬೋದು, ಅದೇ ರೀತಿ ಇನ್ನೂ ಅನೇಕ ಶಾಸನಗಳಿದಾವೆ. ಬಾದಾಮಿ ಕಪ್ಪೆಯಾರ ಬೆಟ್ಟನ ಶಾಸನ ಇರ್ಬೋದು. ಕೆಲವು ಪುರಾತನ ಊರುಗಳಿಗಂತೂ ನಮ್ಮ ನಾಡಿಯಂತೆ ನುಡಿದು ಅರಣ್ಯಕರಣಗಳನ್ನು ಸ್ಫುರಣಗೊಳಿಸುವಂತವು. ಆ ಹಂತವು ಯಾವಪ್ಪ ಅಂದ್ರೆ ಬನವಾಸಿ, ಬಾದಾಮಿ, ಐಹೊಳೆ, ಕೋಪಣನಗರ, ಹುಲಿಗೇರಿ, ಕಲ್ಯಾಣ, ಹಳೇಬೀಡು, ಹಂಪೆ ಮೊದಲಾದವುಗಳನ್ನ ಇಲ್ಲಿ ಹೆಸರಿಸಬಹುದು ಅಂತ ಡಿ.ಎಸ್. ಕರ್ಕಿ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕೋಪಣ ನಗರ ಅಥವಾ ಕೊಪ್ಪಳದ ಮಾತು ಬಂದಾಗ ಇವತ್ತು ಕೊಪ್ಪಳ ಒಂದು ಜಿಲ್ಲಾ ಕೇಂದ್ರ ಇದೆ. ಹಿಂದೆ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು. ಬಂದಾಗ ಕವಿರಾಜ ಮಾರ್ಗ ಗ್ರಂಥದಲ್ಲಿ ನೃಪತುಂಗನ ಹೇಳಿದ ತಿಳುಗನ್ನಡದ ನೆನಪು ಬರುತ್ತೆ. ತಾನಾಗಿ ತೂರಿ ಬರುತ್ತೆ ತಿಳುಗನ್ನಡನ ಎಲ್ಲೆಲ್ಲಿ ಮಾತಾಡ್ತಿರೋ ಅವತ್ತಿನ ಕಾಲದಲ್ಲಿ. ಕವಿರಾಜ ಕಾಲದಲ್ಲಿ ಮಾರ್ಗಕಾರ ಶ್ರೀ ವಿಜಯದನ್ನ ಬರೆದಂತ ರಾಷ್ಟ್ರಕೂಟರ ಪ್ರಖ್ಯಾತ ರಸ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯನಿಂದ ಕವಿರಾಜ ಮಾರ್ಗ ಬರೆಯಲ್ಪಟ್ಟಿದೆ. ಆ ಕವಿರಾಜ ಮಾರ್ಗ ಕಂದ ಪದ್ಯಗಳಿದೆ. ತಿಳುಗನ್ನಡದ ಎಲ್ಲೆಗಳನ್ನ ಹೇಳಿದ್ದೇನೆ, ಬಾರ್ಡರ್ಸ್ಗಳನ್ನ ಹೇಳಿದ್ದೀನಿ, ಕನ್ನಡಿಗರ ಸ್ವಾಭಿಮಾನ ಬಗ್ಗೆ ಹೇಳ್ತಾರೆ. ಕುರಿತೋದರೇನ್ ಕಾವ್ಯ ಪ್ರಯೋಗ ಪರಿಣತಿ ಮತಿಗಳು ಎದುಂ ಚದರರು ಅಂತ ಹೇಳ್ತಾನೆ ನೋಡಿ. ಎಂಥ ಮಾತು ವಿದ್ಯಾರ್ಥಿ ಮಿತ್ರರೇ. ಆ ಕನ್ನಡ ನಾಡಿನವರು ಎಂತ ಜನ ಅಂದ್ರೆ ಅಭಿಮಾನಿಗಳು, ಅತ್ಯುಗ್ರಮತಿಗಳು, ಸುಭಟಗಳು ಅಂತ ಹೇಳ್ತಾನೆ. ಹಾಗೆ ನೋಡೋಣ, ತಿಳುಗನ್ನಡ ಎಲ್ಲಿ ಅಂದ್ರೆ ಕನ್ನಡವನ್ನು ಮಾತನಾಡುವಂತಹ ಒಂದು ಬಾರ್ಡರ್ ಪ್ರದೇಶಗಳ ಬಗ್ಗೆ ಹೇಳ್ತಾನೆ. ಅದು ಯಾವ್ದಪ್ಪ ಅಂದ್ರೆ
ಗ್ರಂಥದಲ್ಲಿ ತಿರುಗನ್ನಡದ ಈ ನೆನಪು ತಾನಾಗಿ ತೋರಿಬರು. ಕ್ರಿಸ್ತ ಶಕ 9ನೇ ಶತಮಾನದ ಬಹುಭಾಗದಲ್ಲಿ ರಾಷ್ಟ್ರಕೂಟ ರಾಜ್ಯದ ದೊರೆಯಾಗಿತ್ತು ನೃಪತುಂಗ, ಅಮೋಘ ವರ್ಷ ನೃಪತುಂಗ. ಆಗ ಕಾವೇರಿಯಿಂದ ಗೋದಾವರಿಗೂ ಅರ್ಧಂಬಿರ್ಧ ಕನ್ನಡ ನಾಡಿನ ವಿಸ್ತಾರ ಹೇಳ್ತೇನೆ. ಕನ್ನಡ ನಾಡನ್ನ ಬಹಳ ಕರ್ನಾಟಕ ಹೇಗಿತ್ತಪ್ಪ ಅಂದ್ರೆ, ಕಾವೇರಿಯಿಂದ ಗೋದಾವರಿ ಹೊರಮಿರ್ದ ನಾಡದ್ದು ಆ ಕನ್ನಡ ನಾಡು ಅಂತ ಹೇಳ್ತಾನೆ. ಅಂದು ಕನ್ನಡ ನಾಡು ಕಾವೇರಿ ನದಿಯಿಂದ ಇವತ್ತಿನ ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯ ಅವರಿಗೆ ಹರಡಿತ್ತು ತಿಳುಗನ್ನಡ, ಕನ್ನಡ ನಾಡು, ಕನ್ನಡ ನಾಡಿನ ಸೀಮೆ ಅಂತ ಹೇಳ್ತಾನೆ ಆ ವಿಸ್ತರಣೆಯಲ್ಲಿ. ಅದ್ರೊಳಗೆ ಯಾವ್ಯಾವ ತಿಳುಗನ್ನಡ ಮಾತಾಡುವಂತ ಪ್ರದೇಶಗಳು ಅಂದ್ರೆ, ಅದರೊಳಗಂ ಕಿಸುವಳಲ್ ವಿದಿತ ಮಹಾಕೋಪಣ ನಗರದ್ ಆ ಪುಲಿಗೆರೆಯ ಆ ಸದಾ ಅಭಿಮಸ್ತುತಂ ಓಂಕುಂದದ್ ನಡುವಣ ನಾಡೆ ಕನ್ನಡ ತಿರುಳು. ನೋಡಿ ಇನ್ನೊಮ್ಮೆ, ಅದರೊಳಗಂ ಕಿಸುವಳಲ್ ವಿದಿತ ಮಹಾಕೋಪಣ ನಗರದ್ ಆ ಪುಲಿಗೆರೆಯ ಆ ಸದ ಅಭಿಮಸ್ತುತಂ ಓಂಕುಂದದ ನಡುವಣ ನಾಡೆ ಕನ್ನಡ ತಿರುಳು. ಎಷ್ಟು ಚೆನ್ನಾಗಿ ಹೇಳಿದನಲ್ವಾ ನೋಡಿ. ಅದ್ರೊಳಗೆ ಯಾವ್ಯಾವುದು ಅಂದ್ರೆ, ಕಿಸುವಳಲ್ ಅಂದ್ರೆ ಇವತ್ತಿನ ವಿಜಾಪುರ ಜಿಲ್ಲೆಗೆ ಸೇರಿದ ಪಟ್ಟದಕಲ್ಲು ಅಂತ ಹೇಳ್ತಾರೆ ನೋಡಿ. ಕಿಸುವಳಲ್ ಇವತ್ತು ಅಂದು ಕವಿರಾಜ ಮಾರ್ಗನ ಕಾಲದಲ್ಲಿ ಕಿಸುವಳಲ್ ಅನ್ನೋದು ಇವತ್ತಿನ ಪಟ್ಟದಕಲ್ಲು. ಅವನು ಹೆಸರಿಸಿದ ಕಿಸುವಳಲ್ ವಿಜಾಪುರ ಜಿಲ್ಲೆ ಸೇರಿದ ಪಟ್ಟದಕಲ್ಲು ಅಂತ ಕಾಣುತ್ತೆ. ಕೋಪಣ ನಗರ ಅಂದ್ರೆ ಯಾವುದು? ಮಹಾಕೋಪಣ ನಗರದ ಪುಲಿಗೆರೆಯ ಸದಾ ಅಭಿಸ್ತುತಂ ಓಂಕುಂದದ ನಡುವಣ ನಾಡೆ ಕನ್ನಡ ತಿರುಳು. ಅಂದ್ರೆ ಕೋಪಣ ನಗರ ಇಂದಿನ ಕೊಪ್ಪಳ, ಅಂದಿನ ಪುಲಿಗೆರೆ, ಇಂದಿನ ಲಕ್ಷ್ಮೇಶ್ವರ ಗದಗ ಜಿಲ್ಲೆಯಲ್ಲಿ ಬರ್ತದೆ. ಈಗ ಧಾರವಾಡ ಜಿಲ್ಲೆಗೆ ಸೇರಿದ ಊರು ಹೋದು. ಈ ಧಾರವಾಡ ಜಿಲ್ಲೆಗೆ ಯಾವತ್ತು ಸೇರುತ್ತೆ? ಧಾರವಾಡ ಜಿಲ್ಲೆ ವಿಭಜನೆ ಆದಾಗ ಧಾರವಾಡ ವಿಭಜನೆ ಆಗುತ್ತೆ. ಒಂದ್ ಕಡೆ ಹಾವೇರಿ, ಈಗ ಗದಗ ಜಿಲ್ಲೆಯಲ್ಲಿ ಬರುತ್ತೆ ಲಕ್ಷ್ಮೇಶ್ವರ, ಕೊಪ್ಪಳ, ಪಟ್ಟದಕಲ್ಲು, ಒಕ್ಕುಂದ. ಈ 4 ಊರುಗಳು ನೈಋತ್ಯ, ಆಗ್ನೇಯ, ಈಶಾನ್ಯ, ವಾಯುವ್ಯ ಈ 4 ಮೂಲೆಯ ದಿಕ್ಕುಗಳು ಇರುವುದಲ್ಲದೆ ಅವು ಕ್ರಮವಾಗಿ ಒಂದರಿಂದ ಒಂದು ಸುಮಾರು ಅಷ್ಟಷ್ಟೇ ಅಂತರದಲ್ಲಿರುವ ಸಂಗತಿಯ ಕೌತುಕವನ್ನು ಉಂಟು ಮಾಡುತ್ತದೆ. ಕೌತುಕ ಅಂದ್ರೆ ಕುತೂಹಲವನ್ನ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದೀನಿ. ಅವತ್ತು ಎಷ್ಟು ಅಚ್ಚಗನ್ನಡವಾದ ತಿಳುಗನ್ನಡವನ್ನ ಮಾತಾಡ್ತಿದ್ರು ಅಂದ್ರೆ, ಯಾವ್ದಪ್ಪ ಅಂದ್ರೆ ಕಿಸುವಳಲು, ಮಹಾಕೋಪಣ ನಗರ, ಪುಲಿಗೆರೆ, ಒಕ್ಕುಂದ. ಮುಂದೆ ಬಂದಾಗ ವಿದ್ಯಾರ್ಥಿ ಮಿತ್ರರೇ, ಸಹೃದಯ ಮಿತ್ರರೇ, ವೀಕ್ಷಕರೇ, ನಿಮ್ಗೆಲ್ಲರಿಗೂ ಸಹ ಇದು ಉಪಯೋಗ ಆಗ್ತದೆ. ಕನ್ನಡ ಸಾಹಿತ್ಯವನ್ನು ಸವಿರಿ, ಆಸ್ವಾದಿಸಿ, ಇದರ ಮಹತ್ವವನ್ನು ಎಲ್ಲರಿಗೂ ತಿಳಿಸಿ ಪ್ರಪಂಚದಾದ್ಯಂತ ಪಸರಿಸಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ನಮಗೀಗ ಪ್ರಸ್ತುತವಾದದ್ದು ಕೊಪ್ಪಳ. ನಾವು ತಿಳ್ಕೊಬೇಕಾದ್ರೆ ಕೊಪ್ಪಳ. ತಿಳುಗನ್ನಡದ ಸಂಬಂಧದಲ್ಲಿ, ತಿಳುಗನ್ನಡ ಅಂದ್ರೆ ತಿರುಳಿನಂತೆ ಮಾತನಾಡುವಂತ ಕನ್ನಡದ ಸಂದರ್ಭದಲ್ಲಿ ಕವಿರಾಜ ಮಾರ್ಗ ಗ್ರಂಥದಲ್ಲಿ ಉಕ್ತವಾದ ಕೋಪಣ ನಗರವೇ ಕೊಪ್ಪಳವೆಂಬುದರಲ್ಲಿ ಈಗ ಸಂದೇಹವಿಲ್ಲ, ಡೌಟೇ ಇಲ್ಲ. ಉಳಿದ 3 ಊರುಗಳಿಂದ ಕೊಪ್ಪಳದ ಬಗೆಗೆ ಕವಿರಾಜ ಮಾರ್ಗಕಾರನು ಬಳಸಿದ ಹೆಚ್ಚಿನ ವಿಶೇಷಣಗಳು ಅರ್ಥಪೂರ್ಣವಾದ ವಿಶೇಷಣ. ನೋಡಿ ವಿಶೇಷಣ ಅಂತೀವಲ್ಲ, ಅವು ಔಚಿತ್ಯ ಪೂರ್ಣವಾದುದು, ಔಚಿತ್ಯಕ್ಕೆ ಪೂರ್ಣವಾದವು. ಅವನ ಅಭಿಮತದಂತೆ ಕೋಪಣ ಕೇವಲ ಕೋಪಣವಲ್ಲ. ಕವಿರಾಜ ಮಾರ್ಗನ ಪ್ರಕಾರ ಕೋಪಣ ನಗರ ಅಷ್ಟೇ ಅಲ್ಲ, ಮಹಾಕೋಪಣ ನಗರ, ದೊಡ್ಡ ಕೋಪಣ ನಗರ ಅಂತ ಹೇಳಿದಾಗ ಮಹಾ ಕೋಪಣವೆಂದು ಪ್ರಖ್ಯಾತಿಯನ್ನ ಗಳಿಸಿದ್ದಿರ್ಬೇಕು ಅಂದ್ರೆ ಪಾಪ್ಯುಲಾರಿಟಿ ಆಗಿತ್ತು ಅದು ಮಹಾಕೋಪಣ ನಗರ ಅಂತ ಕವಿರಾಜ ಮಾರ್ಗನ ಕಾಲದಲ್ಲಿ. ಆಗ ರಾಷ್ಟ್ರಕೂಟ ದೊರೆಯ ರಾಜಧಾನಿಯಾದ ಮಾನ್ಯಕೇಟಕ್ಕೆ ಕೊಪ್ಪಳು ಆನ ತಿಂದು ಪದಾರ್ಥ ಸ್ವಲ್ಪ ಕೊಂಚ ದೂರದ ಊರೆಂಬುದು ಈ ಸಂಬಂಧದಲ್ಲಿ ನಾವು ಗಮನಿಸಬೇಕಾಗಿದೆ ಮಿತ್ರರೇ. ಸಾಹಿತ್ಯದ ದೃಷ್ಟಿಯಿಂದ ಕವಿರಾಜ ಮಾರ್ಗದಲ್ಲಿ ಮಾತ್ರವಲ್ಲ, ಬೇರೆ ಒಂದೆರಡು ಹಳಗನ್ನಡ ಗ್ರಂಥದಲ್ಲೂ ಕೋಪಣ ಕಾಣಿಸ್ಕೊಳ್ಳುತ್ತೆ. ಹಳಗನ್ನಡ ಕೋಪಣಾದ್ರಿಯಂದು ಎಂದರೆ ಕೊಪ್ಪಳದ ಹಿರಿಬೆಟ್ಟವು ಜೈನ ತೀರ್ಥವೆಂದು ಚಾವುಂಡರಾಯ ಪುರಾಣದಲ್ಲಿ ತನ್ನ ಬೆಳಕನ್ನು ಬೀರಿದೆ. ಚಾವುಂಡರಾಯ ಬರೆದಿರುವಂತ ಪುರಾಣ ಇದೊಂದು ಜೈನ ಗ್ರಂಥ. ಅದ್ರಲ್ಲಿ ಏನಪ್ಪ ಅಂದ್ರೆ ಕೋಪಣಾದ್ರಿಂಗ ಅಂತ ನಂಬಳಿಕೆ ಆಗಿದೆ. ಅಂದ್ರೆ ಕೊಪ್ಪಳದ ಹಿರಿ ಬೆಟ್ಟ ಜೈನ ತೀರ್ಥ ಎಂದು ಪ್ರಸಿದ್ಧಿಯಾಗಿದೆ ಅಂತ ಚಾವುಂಡರಾಯ ಪುರಾಣದಲ್ಲಿ ಬೆಳಕನ್ನು ಬಿದ್ದೆ. ಅದರಂತೆ
ಮಹಾಕವಿ, ಶಕ್ತಿ ಕವಿ, ಗಂಡ ಕವಿ, ಕವಿ ಚಕ್ರವರ್ತಿ ಕವಿ ರನ್ನ ತನ್ನ ಅಜಿತ ನಾಥ ಪುರಾಣದ ತಿಮ್ಮಬ್ಬೆ ಪವಿತ್ರ ಚರಿತ್ರೆಯನ್ನು ಹೇಳುತ್ತಾ ದಾನ ಚಿಂತಾಮಣಿ ಅಂತ ಕರಿತೀವ ತಿಮ್ಮಬ್ಬೆಯನ್ನ. ಅವರ ಹಿಸ್ಟ್ರಿಯನ್ನು ಹೇಳ್ತಾ ಕೋಪಣಾಚಳವನ್ನು ಉಪಮೇಯವಾಗಿ ಉಪಯೋಗಿಸಿದ್ದಾನೆ. ಕೋಪಣಾಚಳವನ್ನ ಉಪಮೇಯವಾಗಿ, ಉಪಮೇಯ ಅಂದ್ರೆ ಏನು? ಉಪಮೇಯವಾಗಿ ಅಂದ್ರೆ ಉಪಮೇಯ ಅಂದ್ರೇನು? ಹೋಲಿಸುವ ವಸ್ತು ಅಂತೀವಲ್ಲ ಅದು. ಮತ್ತೆ ಅವನು ಈ ಸಂದರ್ಭದಲ್ಲಿ ಬಳಸಿದ ಪದ್ಯ ಲಲಿತವಾಗಿ, ಅಂದ್ರೆ ಲಲಿತ ಅಂದ್ರೆ ಕೋಮಲವಾಗಿದೆ, ಅದೇ ಹೀಗಿದೆ. ಹೇಗಿದೆಪ್ಪ ನಾನು ಬಳಸಿರುವಂತ ಒಂದು ಪದ್ಯ ಅಂದ್ರೆ, ಬಿಳಿ ಅರಳೆಯಂತೆ ಗಂಗಾಚಳದಂತೆ ಸೇವ ಅಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ ನಿಗಳ್ದ ಕೋಪಣಾಚಳದಂತೆ ಪವಿತ್ರಂ ಹತ್ತಿ ಮಬ್ಬೆಯ ಚರಿತಂ ಅಂತ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ ಬಂಧುಗಳೇ. ಇಲ್ಲಿ ಬಿಳಿ ಹರಳೆಯಂತೆ ಗಂಗಾಜಲದಂತೆ ಎಸೆವ ಆ ರೀತಿ ಇರುವಂತ ಅಜಿತ ಸೇನ ಮುನಿ ಪತಿಯ ಗುಣಾವಳಿ, ಅವನ ಗುಣ ಚರಿತ್ರೆಗಳನ್ನ ನಿಗಳ್ದಂದ್ರೆ ಪ್ರಸಿದ್ಧ ಅಂತ, ನಿಗಳ್ದಂದ್ರೆ ಅರ್ಥ ಪ್ರಸಿದ್ಧ, ಕೋಪಣಾಚಳದಂತೆ ಕೋಪಣಾಚಳ ನಗರದಂತೆ ಪವಿತ್ರವಾಗಿರುವಂತ ಅತಿಮಬ್ಬೆಯ ಚರಿತ್ರೆಯನ್ನ ನಾನು ಹೇಳ್ತೀನಿ ಅಂತ ಕೀರ್ತಿಸಿದ್ದಾನೆ, ಹೊಗಳಿದ್ದಾನೆ ಅತಿಮಬ್ಬೆಯನ್ನ. ನೋಡಿ, ಬಿಳಿ ಅರಳೆಯಂತೆ ಗಂಗಾಜಲದಂತೆ ಸೇವ ಅಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ ನೆಗದ ಕೋಪಣಾಚಳದಂತೆ ಪವಿತ್ರಂ ಹತ್ತಿ ಮಬ್ಬೆಯ ಚರಿತಂ ಅಂತ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ಕೊಪ್ಪಳವನ್ನು ನೆಗದ ಕೋಪಣಾಚಳ ಎಂದು ಕೀರ್ತಿಸಿದ್ದಾನೆ ರನ್ನ. ಅಂದ್ರೆ ನೆಗದ ಅಂದ್ರೆ ಪ್ರಸಿದ್ಧವಾದ, ಪಾಪ್ಯುಲಾರಿಟಿ ಅಂತವಲ್ಲ ಅದು. ರನ್ನನು ಬಳಸಿದ ನೆಗದ ಎಂಬ ಪ್ರಯೋಗವು ಅಂದು ಕೊಪ್ಪಳವು ಗಳಿಸಿದ ಖ್ಯಾತಿ ಪ್ರಖ್ಯಾತಿಯನ್ನ ಸೂಚಿಸುತ್ತದೆ. ಹಾಗೆ ಬಂದಾಗ ಕೋಪಣ ನಗರ ಹಾಗೂ ಕಪಣಾಚಲದ ಪ್ರಸ್ತಾಪವು ಗ್ರಂಥಗಳಲ್ಲೆಲ್ಲ ಶಾಸನಗಳ ಆಧಾರವನ್ನು ತೆಗೆದುಕೊಂಡ್ರೆ ಸಾಕು. ಉದಾಹರಣೆಯಾಗಿ ಶ್ರವಣಬೆಳಗೊಳದ ಒಂದು ಶಾಸನದಲ್ಲಿ ಕೋಪಣ ತೀರ್ಥದ ಜಿನಾಲಯಗಳು ಅಂದ್ರೆ ಜೈನ ಮತ ಧರ್ಮದ ತೀರ್ಥಂಕರರ ಒಂದು ದೇವಸ್ಥಾನಗಳು, ಒಂದು ಜಿನಾಲಯ ಅಂತ ಕೊಡ್ತೀವಲ್ಲ ಇದೆ. ಈ ಶಾಸನವು ಕ್ರಿಸ್ತ ಶಕ 1205ರಲ್ಲಿ ಕೆತ್ತಲ್ಪಟ್ಟ ಶಿಕಾರಿಪುರ ಶಾಸನದಿಂದ ಕೊಪ್ಪಳ ನಗರವು ಆಗ 722 ಬಸದಿಗಳಿದ್ದವೆಂದು ತಿಳಿದು ಬರುತ್ತದೆ. ಆ ಶಾಸನದಲ್ಲೂ ಕೂಡ ಕೋಪಣವನ್ನು ನಿಗದ ಎಂದರೆ ಪ್ರಸಿದ್ಧವಾದ ಎಂಬ ವಿಶೇಷಣದಿಂದ ಬಣ್ಣಿಸಲಾಗಿದೆ. ಅಂತೂ ಪೂರ್ವದಲ್ಲಿ ಕೋಪಳವು ವಿದಿತ ಕೋಪಣ ನಗರವೆಂದು, ಕೋಪಣ ತೀರ್ಥವೆಂದು, ಕೋಪಣಾಚಲವೆಂದು ಪ್ರಸಿದ್ಧಿ ಪಡೆದಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹಾಗೆ ಮುಂದೆ ಬಂದಾಗ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೊಟ್ಟಿಗೆ ಎಂಬ ಊರಲ್ಲಿ, ವಿಜಯಪುರ ಜಿಲ್ಲೆ ಇಂಡಿ ಊರಲ್ಲಿ ಇರುವ ಒಂದು ಶಾಸನದಲ್ಲಿ ಕೊಪ್ಪಳಕ್ಕೂ ಶಿಲಹಾರ ಎಂಬ ಹೆಸರಿನ ಅರಸ್ಮಾನತಕ್ಕಿರುವ ಸಂಬಂಧವನ್ನು ತಿಳಿಸುತ್ತದೆ. ಇದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ನನಗೆ ವಿಡಿಯೋದಲ್ಲಿ ಕೊಪ್ಪಳ ನಗರದ ಕೊಪ್ಪಳ ನಾಡು ಅನ್ನೋದ್ರ ಬಗ್ಗೆ ಡಿ.ಎಸ್. ಕರ್ಕಿಯವರು ಬರೆದಿರುವ ಬಗ್ಗೆ ಅರ್ಥೈಸಿದೀನಿ. ವಿದ್ಯಾರ್ಥಿನಿ ಮಿತ್ರರೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾ ಕರ್ನಾಟಕದ ವಿಶ್ವವಿದ್ಯಾನಿಲಯಗಳು ಈ ಕೊಪ್ಪಳ ನಾಡು ಪಠ್ಯದ ವಿಷಯವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು, ನಮಸ್ಕಾರ.